ರಾಜ್ಯ ರಾಜಕಾರಣದ ಬಗ್ಗೆ ಶ್ರೀಗಳ ಸ್ಫೋಟಕ ಭವಿಷ್ಯ. ಈಗ ರಾಜಕೀಯ ಬದಲಾವಣೆ ಬಗ್ಗೆ ಕೋಡಿಮಠ ಶ್ರೀಗಳು ಒಂದು ಭವಿಷ್ಯವನ್ನ ನುಡಿದಿದ್ದಾರೆ. ಹಾಗಾದ್ರೆ ಏನು ಹೇಳಿರಬಹುದು? ಅವರಾಗೆ ಅಧಿಕಾರವನ್ನ ಬಿಟ್ರೆ ರಾಜಕೀಯ ಬದಲಾವಣೆ ಫಿಕ್ಸ್ ಅಂತ ಹೇಳಿದ್ದಾರೆ. ನಾನು ಈ ಮೊದಲೇ ಹೇಳಿದ್ದೆ, ಸಂಕ್ರಾಂತಿ ನಂತರ ಬಜೆಟ್ ಅಂತ ಹೇಳಿ, ಯುಗಾದಿ ನಂತರ ಅವರಾಗಿಯೇ ಅಧಿಕಾರವನ್ನ ಬಿಟ್ರೆ ಬದಲಾವಣೆ ಸಾಧ್ಯ. ರಾಜಕಾರಣದಲ್ಲಿ ಸದ್ಯಕ್ಕೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ಡಿಕೆ ಶಿವಕುಮಾರ್, ಗೃಹ ಸಚಿವ ಪರಮೇಶ್ವರ್ ಕೂಡ ಬೇಕಾದವರೇ, ಆಗ್ಲಿ ಎಲ್ಲರಿಗೂ ಆಗ್ಲಿ ಅಂತ ಹೇಳಿ ಮಾರ್ಮಿಕವಾಗಿ ನುಡಿದಿದ್ದಾರೆ. ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಕೋಡಿಮಠ ಶ್ರೀಗಳು ಭವಿಷ್ಯವನ್ನ ನುಡಿದಿದ್ದಾರೆ. ಈ ಹಿಂದೆ ಹೇಳಿದ್ದೆ, ಅಧಿಕಾರ ತಾನಾಗ್ ತಾನು ಬಿಟ್ಕೊಟ್ರೆ ಎಲ್ಲವೂ ಕೂಡ ಬದಲಾವಣೆ ಆಗುತ್ತೆ ಅಂತ ಹೇಳಿ. ರಾಜ್ಯ ರಾಜಕಾರಣದ ಬಗ್ಗೆ ಶ್ರೀಗಳು ಇದೀಗ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ. ರಾಜಕೀಯ ಬದಲಾವಣೆ ಬಗ್ಗೆ ಇದೀಗ ಕೋಡಿಮಠ ಶ್ರೀಗಳು ಭವಿಷ್ಯವನ್ನ ನುಡಿದಿದ್ದಾರೆ. ಅವರಾಗಿಯೇ ಖುದ್ದು ಅಧಿಕಾರವನ್ನ ಬಿಟ್ಕೊಟ್ರೆ ರಾಜಕೀಯದಲ್ಲಿ ಬದಲಾವಣೆ ಫಿಕ್ಸ್. ಇಫ್ ಇನ್ ಕೇಸ್ ಅವ್ರು ಬಿಟ್ಕೊಟ್ಟಿಲ್ಲ ಅಂತಂದ್ರೆ ಮುಂದೆ ಏನಾಗುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಸದ್ಯಕ್ಕೆ ರಾಜಕಾರಣದಲ್ಲಿ ಏನು ಸಮಸ್ಯೆ ಇಲ್ಲ, ಎಲ್ಲವೂ ಕೂಡ ನಾರ್ಮಲ್ ಆಗಿದೆ. ಈ ಮೊದಲೇ ಹೇಳಿದ್ದೆ, ಸಂಕ್ರಾಂತಿ ನಂತರ ಬಜೆಟ್ ಅಂತ ಹೇಳಿ. ಡೈರೆಕ್ಟ್ ಆಗಿ ಅಂದ್ರೆ ಕಾಶ್ಮೀರ ಡೈರೆಕ್ಟ್ ಆಗಿ ಡೆಲ್ಲಿಗೆ ಬಂದ್ರೆ ಕಾಶಿ ಶಿವರಾತ್ರಿ ಪೂಜೆಗೆ ಹೋಗಿದ್ವಿ. ವಿಷ್ಣು ದರ್ಶನ ಆಯಿತು. ಪ್ರಯಾಗಕ್ಕೂ ಹೋಗಿದ್ವಿ. ಅಲ್ಲಿ ಕರ್ನಾಟಕಕ್ಕೆ ಮಳೆ ಬೆಳೆ ಸುಖ ಶಾಂತಿ ನೆಮ್ಮದಿ ಕೊಡು ಅಂತೇಳಿ ಪ್ರಾರ್ಥನೆ ಮಾಡಬಹುದು. ಕರ್ನಾಟಕ ತೊಂದರೆ ಇಲ್ಲ, ಜಗತ್ತಿನಾದ್ಯಂತ ಸಮಸ್ಯೆ ಇದೆ. ಮತ್ತೆ ವಿಪರೀತ ವಸತಿ ಆಯ್ತಲ್ಲ, ಅದಕ್ಕಿಂತ ಜಾಸ್ತಿ ಆಗೋ ಲಕ್ಷಣ ಇದೆ. ಆಮೇಲೆ ಎಲ್ಲ ಸಮಸ್ಯೆಗಳಿದೆ, ನೀರು ಯುದ್ಧ ಆಗೋ ಲಕ್ಷಣ ಇದೆ. ನಾನು ಹೇಳಿದ್ನಲ್ಲ, ಸಂಕ್ರಾಂತಿ ಆಗಲಿ, ಆಮೇಲೆ ಬಡ್ಜೆಟ್ ಆಗುತ್ತೆ, ಯುಗಾದಿ ಆಗಲಿ, ಅವರಾಗೆ ಬಿಟ್ಟರೆ ಆಗುತ್ತೆ. ಕಾಶಿ ಇಲ್ಲಿ ವಿಶೇಷವಾಗಿ ಇಬ್ಬರ ಹೆಸರನ್ನು ತಗೊಂಡಿದ್ದಾರೆ. ಅದರಲ್ಲೂ ಕೂಡ ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಗೃಹ ಸಚಿವ ಪರಮೇಶ್ವರ್ ಇಬ್ಬರ ಹೆಸರನ್ನು ತಗೊಂಡಿದ್ದಾರೆ. ಆದರೆ ಇಬ್ಬರು ಕೂಡ ಬೇಕಾಗಿದ್ದವರು ಅಂತ ಹೇಳಿದ್ದಾರೆ. ಹಾಗಾಗಿ ಇಫ್ ಇನ್ ಕೇಸ್ ಏನಾದರೂ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ಅಧಿಕಾರವನ್ನು ಖುದ್ದು ಏನಾದರೂ ತಾನೇ ಬಿಟ್ಕೊಟ್ರೆ ಬಹುಶಃ ಈ ಇಬ್ಬರು ನಾಯಕರು ಕೂಡ ಆ ಒಂದು ಸಿಎಂ ರೇಸಲ್ಲಿದ್ದಾರೆ ಅನ್ನುವಂಥದ್ದು ಇಲ್ಲಿ ಮಾರ್ಮಿಕವಾಗಿ ಹೇಳ್ತಾ ಇರುವಂಥದ್ದು ಇದೀಗ ಕೋಡಿಮಠ ಶ್ರೀಗಳು. ಹಾಗಾಗಿ ಇದು ನಿಜವಾಗ್ಲೂ ಕೂಡ ಸತ್ಯ ಆಗುತ್ತಾ, ಅಥವಾ ಮುಂಬರುವಂಥ ದಿನಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ತಾನೇ ಬಜೆಟ್ ಮಂಡನೆ ಆದ ನಂತರ ಬಹುಶಃ ಬದಲಾವಣೆ ಆಗುತ್ತೆ ಅಂತ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಬಜೆಟ್ ಆದ ನಂತರ ಇಲ್ಲಿ ಏನಾದರೂ ಖುದ್ದು ಅವರೇ ಏನಾದರೂ ಬಿಟ್ಕೊಡ್ತಾರಾ ಅನ್ನುವಂಥದ್ದು ಇಲ್ಲಿ ದೊಡ್ಡ ಕುತೂಹಲ ಇದೆ. ಮತ್ತೊಂದು ಕುತೂಹಲ ಅಂತಂದ್ರೆ ಇಲ್ಲಿ ಪರಮೇಶ್ವರ್ ಅವರ ಹೆಸರು ಕೂಡ ಹೇಳಿರುವಂಥದ್ದು. ದಲಿತ ನಾಯಕರು ಬಹುಶಃ ಈ ಒಂದು ಸಿಎಂ ರೇಸಲ್ಲಿ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುಮೂರ್ತಿ. ಮೂರ್ತಿಲಿ ಒಂದು ಕಡೆ ಇಬ್ಬರ ಹೆಸರನ್ನ ತಗೊಂಡಿದ್ದಾರೆ ಶ್ರೀಗಳು ಅಂತಂದ್ರೆ, ಒಂದು ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಗೃಹ ಸಚಿವ ಪರಮೇಶ್ವರ್ ಅವರ ಹೆಸರನ್ನು ತಗೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಏನಾದ್ರೂ ಅಧಿಕಾರ ಬದಲಾವಣೆ ಆಯ್ತು ಅಂತಂದ್ರೆ ಬಹುಶಃ ಇಬ್ಬರಲ್ಲಿ ಒಬ್ರು ಏನಾದ್ರೂ ನಾಯಕರಾಗಬಹುದು ಅಂತ ಹೇಳಿ. ಅಂದ್ರೆ ಶಿವರಾತ್ರಿ ಪೂಜೆಗೆಂದು ನಿಮಿತ್ತ ಕಾಶಿಗೆ ಹೊರಟಿದ್ದ ಶ್ರೀಗಳು ಈಗ ಹಿಂತಿರುಗುವಂತದ್ದು. ಅದೇ ರಾಜ್ಯದ ರಾಜಕಾರಣದ ಬಗ್ಗೆ ಭವಿಷ್ಯ ಕೂಡ ನುಡಿದಿರುವಂತದ್ದು. ಅವರಿಗೆ ಅಧಿಕಾರ ಬಿಟ್ರೆ ರಾಜಕೀಯ ಬದಲಾವಣೆ ಆಗುತ್ತೆ, ಆದ್ರೆ ಸಿದ್ದರಾಮಯ್ಯರು ಅವರಷ್ಟಕ್ಕೆ ಅವರೇ ರಾಜಕೀಯ ಬಿಟ್ರೆ ಬದಲಾವಣೆ ಆಗುತ್ತೆ ಅಂತ ಹೇಳ್ತಿರುವಂತದ್ದು. ಇಲ್ಲದಿದ್ದರೆ ಯುಗಾದಿ ನಂತರ ಅವರೇ ಅಧಿಕಾರ ಬಿಟ್ರೆ ಬದಲಾವಣೆ ಆಗುತ್ತದೆ. ರಾಜಕಾರಣದಲ್ಲಿ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಹಾಗೂ ಡಾಕ್ಟರ್ ಜಿ ಪರಮೇಶ್ವರ್ ಆಗಿರ್ಬೋದು, ಅವರು ಕೂಡ ಕೇಪಬಿಲಿಟಿ ಇದ್ದಾರೆ ಏನು ಸಿಎಂ ಆಗ್ಲಿಕ್ಕೆ ಅಂತ ಕೂಡ ಭವಿಷ್ಯ ನುಡಿದಿರುವಂತದ್ದು. ರೋಶಿನಿ, ಆದ್ರೂ ಮೂರ್ತಿ ಇಲ್ಲಿ ಗೃಹ ಸಚಿವರ ಹೆಸರನ್ನ ತಗೊಂಡಿರುವಂತದ್ದು ಇಲ್ಲೆಲ್ಲೋ ಒಂದು ರೀತಿಯಾಗಿ ಮತ್ತಷ್ಟು ಚರ್ಚೆ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಕಾರಣ ಏನು ಅಂತಂದ್ರೆ, ಈ ಹಿಂದೆಯೂ ಕೂಡ ಈ ಚರ್ಚೆ ಆಗ್ತಾ ಇತ್ತು. ಸಿಎಂ ಡಿ ಕೆ ಶಿವಕುಮಾರ್ಗೆ ಬಹುಶಃ ಅವರಷ್ಟು ಕೂಡ ಎಕ್ಸ್ಪೀರಿಯನ್ಸ್ ಇಲ್ಲ, ರಾಜಕೀಯದ ಬಗ್ಗೆ ಅಷ್ಟು ಅವ್ರಿಗೆ ಅರಿವಿಲ್ಲ, ಬಹುಶಃ ಅಷ್ಟೊಂದು ಅವರಿಗೆ ಅನುಭವ ಇಲ್ಲ ಅಂತೇಳಿ. ಹಾಗಾಗಿ ಇದೆಲ್ಲೋ ಒಂದು ರೀತಿಯಾಗಿ ದಲಿತ ನಾಯಕರ ಕಡೆಗೆ ಏನಾದರೂ ಬೆಳ್ ತೋರಿಸ್ತಿದ್ದಾರಾ ಅಂತ. ಎಸ್ ರೋಶಿನಿ, ಏನಂದ್ರೆ ಈಗಾಗಲೇ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ನಾನು ಸಿಎಂ ರೇಸ್ ನಲ್ಲಿ ಇಲ್ಲ ಅಂತ ಹೇಳಿರುವಂತದ್ದು. ಅದರಲ್ಲೂ ಕೂಡ ಈ ಕೋಡಿ ಸ್ವಾಮೀಜಿ ಕೂಡ ಈಗ ಹೇಳ್ತಿರುವಂತದ್ದು, ಡಿ ಕೆ ಶಿವಕುಮಾರ್ ಮತ್ತೆ ಪರಮೇಶ್ವರ್ ಇಬ್ರು ಕೂಡ ಅವರು ಸಿಎಂ ಆಗ್ಲಿಕ್ಕೆ. ಎಸ್, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್ ನೋಡಿ, ಸದ್ಯಕ್ಕೆ ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಚರ್ಚೆ, ಹಾಗಾಗಿ ಇದೀಗ
ಕೋಡಿಮಠದ ಶ್ರೀಗಳು ಈ ಭವಿಷ್ಯವನ್ನ ನುಡಿದಿದ್ದಾರೆ. ಕಾಶಿ ಶಿವರಾತ್ರಿ ಪೂಜೆಗೆ ಹೋಗಿದ್ವಿ, ವಿಷ್ಣುವಿನ ದರ್ಶನ ಆಯಿತು. ಪ್ರಯಾಗಕ್ಕೂ ಹೋಗಿದ್ವಿ. ಅಲ್ಲಿ ಕರ್ನಾಟಕಕ್ಕೆ ಮಳೆ ಬೆಳೆ ಸುಖ ಶಾಂತಿ ನೆಮ್ಮದಿ ಕೊಡು ಅಂತೇಳಿ ಪ್ರಾರ್ಥನೆ ಮಾಡಬಹುದು. ಕರ್ನಾಟಕ ತೊಂದರೆ ಇಲ್ಲ, ಜಗತ್ತಿನಾದ್ಯಂತ ಸಮಸ್ಯೆ ಇದೆ. ಮತ್ತೆ ವಿಪರೀತ ವಸತಿ ಆಯ್ತಲ್ಲ, ಅದಕ್ಕಿಂತ ಜಾಸ್ತಿ ಆಗೋ ಲಕ್ಷಣ ಇದೆ. ಆಮೇಲೆ ಎಲ್ಲ ಸಮಸ್ಯೆಗಳಿದೆ, ನೀರು ಯುದ್ಧ ಆಗೋ ಲಕ್ಷಣ ಇದೆ. ನಾನು ಹೇಳಿದ್ನಲ್ಲ, ಸಂಕ್ರಾಂತಿ ಆಗಲಿ, ಆಮೇಲೆ ಬಡ್ಜೆಟ್ ಆಗುತ್ತೆ, ಯುಗಾದಿ ಆಗಲಿ, ಅವರಾಗಿ ಬಿಟ್ಟರೆ ಆಗುತ್ತೆ. ಕಾಶಿ ಶಿವರಾತ್ರಿ